ಹಂಚಿಕೊಳ್ಳಬೇಕು. ಪಾಪಾನ್ ನಿವಾರಯತಿಯೋ ಜಯತೆ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚನ ಜಹಾತಿ ಗದಾತಿ ಕಾಲೇ ಸಮಿತ್ರ ಲಕ್ಷಣವಿದಂ ಪ್ರವದಂತಿ ಸಂತಹ ಅಂತ ಸುಭಾಷಿತಕಾರ ಹೇಳ್ತಾರೆ. ಎಂಥವರ ಜೊತೆಗೆ ನಮ್ಮ ಸ್ನೇಹ ಇರಬೇಕು ಅಂತ. ಪಾಪಾನ್ ನಿವಾರಯತಿ, ಯಾವನು ಪಾಪವನ್ನ ಕಳೀತಾ ಇರ್ತಾನೋ ಅವನ ಜೊತೆಗೆ ಸ್ನೇಹ ಇರಬೇಕು. ಯೋ ಜಯತೆ ಹಿತಾಯ, ಯಾವನು ಒಳ್ಳೆಯ ಕಡೆಗೆ ನಮ್ಮನ್ನ ಸಾಗಿಸ್ತಾನಲ್ಲ ಅಂಥವನ ಜೊತೆಗೆ ಸ್ನೇಹ ಇರಬೇಕು. ಗುಹ್ಯಂ ನಿಗೂಹತಿ, ಗುಟ್ಟಾದ ವಿಷಯಗಳನ್ನ ರಹಸ್ಯವಾಗಿ ಯಾರು ಇಟ್ಕೊಳ್ತಾರಲ್ಲ ಅವರ ಜೊತೆಗೆ ಸ್ನೇಹ ಇರಬೇಕು. ಗುಣಾನ್ ಪ್ರಕಟೀಕರೋತಿ, ಒಳ್ಳೆಯ ಗುಣಗಳನ್ನ ಯಾರು ನಮ್ಮ ಬಗ್ಗೆ ಒಳ್ಳೆಯ ಗುಣಗಳನ್ನ ಯಾರು ಪ್ರಕಟಣೆ ಮಾಡ್ತಾ ಇರ್ತಾರಲ್ಲ ಅವರ ಜೊತೆಗೆ ಸ್ನೇಹ ಇರಬೇಕು. ಆಪದ್ಗತಂಚನ ಜಹಾತಿ ಗದಾತಿ ಕಾಲೇ, ಆಪತ್ತು ಕಾಲ ಬಂದಾಗ ಕೈ ಎತ್ತಿ ಕೊಡುವ ಸ್ನೇಹಿತನಿರಬೇಕಂತೆ, ಕೈ ಎತ್ತುವ ಸ್ನೇಹಿತನಿರಬಾರದು, ಕೈ ಎತ್ತಿ ಕೊಡುವ ಸ್ನೇಹಿತನಿರಬೇಕು. ಇಂತಹ ವ್ಯಕ್ತಿ ಸನ್ಮಿತ್ರ ಅಂತ ಕರೆಸಿಕೊಳ್ತಾನೆ. ಇದರಲ್ಲಿ ಯಾವುದು ನಮ್ಮಲ್ಲಿದೆ ಹೇಳಿ? ಪಾಪಾನ್ ನಿವಾರಯತಿ, ಯಾರಾದ್ರೂ ಪಾಪಗಳನ್ನ ದೂರ ಓಡಿಸಲಿಕ್ಕೆ ಸಮರ್ಥರಿದ್ದಾರೆ? ಬೇಡ, ಧನುರ್ಮಾಸ ಇದೆ, ಚಹಾ ಕುಡಿಬೇಡ, ದೇವರಿಗೆ ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಿ 5 ಗಂಟೆಗೆ ವಿದ್ಯೆ ತೋರಿಸಿ 5ವರೆಗೆ ಕುಡಿದು ಬಿಡೋಣ ಅಂತ ಹೇಳಂಗಿಲ್ಲ. ಈಗೆಲ್ಲ ಥಂಡದ ಕುಡದೆ ಮುಂದಿನ ಕೆಲಸ ಅಂತ ಹೇಳಿ. ಪಾಪಾನ್ ನಿವಾರಯತಿ ಇಲ್ಲ. ಯೋ ಜಯತೆ ಹಿತಾಯ, ಒಳ್ಳೆಯ ಕಡೆಗೆ ಕರೆದುಕೊಂಡು ಹೋಗೋಣ, ಇಲ್ಲವೇ ಇಲ್ಲ. ಗುಹ್ಯಂ ನಿಗೂಹತಿ, ಗುಟ್ಟಾದ ವಿಷಯಗಳನ್ನ ರಹಸ್ಯವಾಗಿಡಬೇಕು. ಇಡ್ತಾರ? ಇಡೋದಿಲ್ಲ. ಇಲ್ಲಿ ಹೇಳಿದ ಕ್ಷಣ ಇನ್ನೊಂದು ಕಡೆ ಹೋಗ್ಬಿಟ್ಟಿರ್ತದೆ ಪಾಪ. ಆದರೆ ಭಗವಂತ ಗುರುಗಳು ಹಾಗಲ್ಲ ನೋಡಿ. ನೀವು ಹೇಳಿದ ಎಲ್ಲ ವಿಷಯಗಳನ್ನ ಗುಟ್ಟಾಗಿ ಇಟ್ಟುಕೊಳ್ತಾರೆ. ದೇವರ ಮುಂದೆ ಪ್ರಾರ್ಥನೆ ಮಾಡಿ, ಹೀಗಾಗಿದೆ ಸ್ವಾಮಿ, ನೀನೇ ಗತಿ, ನೀನೇ ಮತಿ, ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲವೂ ಅಂತ ಪ್ರಾರ್ಥನೆ ಮಾಡಿ ನೋಡಿ. ನಿಮ್ಮ ಕಷ್ಟಗಳನ್ನ ಕ್ಷಣ ಮಾತ್ರದಲ್ಲಿ ಭಗವಂತ ದೂರ ಮಾಡಿ ಹಾಕ್ತಾನೆ. ಯಾವ ವಿಷಯವನ್ನು ಹೊರಗಡೆ ಬಿಟ್ಟುಕೊಡೋದಿಲ್ಲ ದೇವರು. ಅದಕ್ಕಾಗಿ ನಮ್ಮ ಆನಂದ ತೀರ್ಥ ಅಂದಿದ್ದೇನು? ವಿಷ್ಣುರ್ವೇ ಪರಮಸ್ಹೃತ, ಭಗವಂತನೊಬ್ಬನೇ ನನ್ನ ಸ್ನೇಹಿತ ಅಂತ ಹೇಳಿಕೊಂಡರು. ಆ ನಿಟ್ಟಿನಲ್ಲಿ ಸ್ನೇಹಿತರಿರ್ಬೇಕು. ನಮ್ಮ ಸ್ನೇಹಿತರು ಹೇಗೆ? ಸುತ್ತಲೇ ಕುಳ್ಳಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಗೆನುವರು, ಹಿತ್ತಲ ಕಸಕ್ಕಿಂತ ತತ್ತ ಈ ದೇಹ ಹೊತ್ತು ಕೊಂಡ್ವೈದು ಅಗ್ನಿಯೊಳು ಬಿಸಡುವರು, ಯಾರು ಸಂಗಡ ಬಾಬುರಿಲ್ಲ. ಇಷ್ಟೆಲ್ಲ 10 ವರ್ಷ 20 ವರ್ಷ 30 ವರ್ಷದ ಪರಿಚಯ ಇದೆ ನಮ್ದು ಅಂತ ಹೇಳ್ಕೊತಿರ್ತೇವೆ. ಕ್ಷಮಾತ್ರದಲ್ಲಿ ಜೀವ ಹೋಯ್ತು ಅಂತಂದ್ರೆ ಅದೇ ಫ್ರೆಂಡ್ ಹೇಳ್ತಾನೆ, ಆಫೀಸಿಗೆ ಟೈಮ್ ಆಯ್ತು ಬೇಗ ಎತ್ತು ಬಿಡ್ರಿ ಅಂತಾನೆ. ಯಾರು ನಮಗೆ ಸ್ನೇಹಿತರು? ಭಗವಂತನೊಬ್ಬನೇ, ವಿಷ್ಣುರ್ವೇ ಪರಮಸ್ವರತ. ಇದನ್ನ ಸಾರಿದ ಮಹಾನುಭಾವರು ಆನಂದ